ಇನ್ನು ಯುವತಿಯೊಬ್ಬಳಿಗಾಗಿ ಇಬ್ಬರು ಯುವಕರು ಹೊಡೆದಾಟ ಮಾಡಿಕೊಂಡಿದ್ದಾರೆ. ಬಾರ್ನಲ್ಲಿ ಯುವತಿಗಾಗಿ ಹಲ್ಲೆ ಮಾಡಿದ್ದಾರೆ. ಹಳೆಯ ಲವಂಗನ್ನ ಅಟ್ಯಾಕ್ ಮಾಡಿದೆ. ಹೊಸ ಲವರ್ನ ಗ್ಯಾಂಗ್ ಅಟ್ಯಾಕ್ ಮಾಡಿರುವಂತದ್ದು. ಬಾರ್ಗೆ ನುಗ್ಗಿ ಹಳೆ ಲವರ್ ಮೇಲೆ ಹೊಸ ಲವರ್ ಅಟ್ಯಾಕ್ ಮಾಡಿರುವಂತದ್ದು. ಜೊತೆಗೆ ಆ ದೃಶ್ಯಗಳನ್ನು ಕೂಡ ಸಿಸಿಟಿವಿಯಲ್ಲಿ ಸರಿಯಾಗಿದೆ, ನೋಡ್ತಾ ಇರಬಹುದು. ಸೋಮಶೇಖರ್ ಎಂಬುವವನ ಮೇಲೆ ನಹೀಬ್ ಎಂಬುವನಿಂದ ಹಲ್ಲೆಯಾಗಿದೆ. ಕಳೆದ ಹಲವು ದಿನಗಳಿಂದ ಹುಡುಗಿಯನ್ನ ಪ್ರೀತಿ ಮಾಡ್ತಾ ಇದ್ದ ಸೋಮಶೇಖರ್ ಮೊದಲು ಪ್ರೀತಿ ಮಾಡಿದ್ದ. ಸೋಮನನ್ನ ತೊರೆದು ಯುವತಿ ನಹೀಬ್ ಎಂಬುವನ ಜೊತೆ ಓಡಾಟವನ್ನ ಮಾಡಿದ್ದು. ಇದೇ ವಿಚಾರವಾಗಿ ಹುಡುಗಿಯನ್ನ ಪ್ರಶ್ನಿಸಿದ್ದಕ್ಕೆ ನಹೀಬ್ನ ಗುಂಪು ಅವರ ನಹೀಬ್ ಎನ್ನುವವರು ಗುಂಪನ್ನ ಕಟ್ಟಿಕೊಂಡು ಸೋಮಶೇಖರ್ ಎನ್ನುವವರನ್ನ ಹಲ್ಲೆ ಮಾಡ್ತಾರೆ. ಲಾಂಗು ರಾಡ್ಗಳನ್ನ ತಂದು 15ಕ್ಕೂ ಅಧಿಕ ಜನರಿಂದ ಹಲ್ಲೆ ಮಾಡ್ತಾರೆ. ಬಾರ್ನಲ್ಲಿ ಅಟ್ಯಾಕ್ ಮಾಡ್ತಾರೆ. ನೋಡ್ತಾ ಇರಬಹುದು ನೀವು ದೃಶ್ಯಗಳಲ್ಲಿ. ಒಂದು ಕಡೆಯಿಂದ 15ಕ್ಕೂ ಹೆಚ್ಚು ಜನರಿಂದ ಆ ಸೋಮಶೇಖರ್ ಎನ್ನುವವರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ನಗರದ ಇತ್ತೀಚೆಗೆ ಹೆಚ್ಚುತ್ತಾ ಇದೆ ಆ ಭಾಗದಲ್ಲಿ ಇಂತಹ ಪ್ರಕರಣಗಳು. ಈಗ ಈ ಪ್ರಕರಣ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದಲ್ಲಿ ನಡೆದಿರುವಂತದ್ದು. ಶರ್ಟ್ ಒಳಗಾಗಿದೆ ಗಾಯ ತೆಗಿ ನೋಡಿ ತೆಗಿ ಹೇಳ್ತು ಪರವಾಗಿಲ್ಲ. ಅಲ್ಲಿ ಪಬ್ಲಿಕ್ ಯಾರು ನೀವು ಸಪೋರ್ಟ್ ಬರಲಿಲ್ವಾ? ಬಂದಿದೆ ಸರ್, ಪಬ್ಲಿಕ್ ಎಲ್ಲ ಬಂದು ನಾನು ಬಿಡಿಸಿದೆ. ಯಾಕಂದರೆ ನನ್ನ ಆ ಥರ ಎಲ್ಲ ಒಳ್ಳೆ ಹುಡುಕಲ್ಲ, ಎಲ್ಲ ಬಂದು ಬಿಡಿಸ್ತಾರೆ. ಇಲ್ಲಿ ಹಿಂಗೆಲ್ಲ ಜನ ಎಲ್ಲ ಹುಡುಕ್ತಾರೆ, ಆಗಲೇ ಹೋಗೋದು, ಇಲ್ಲ ಬಿಡ್ತಾರೆ. ಇಲ್ಲೇ ಇದ್ರೆ ಕಷ್ಟ ಆಗ್ಬಿಡೋದು. ಏನೊಂದು 20 ಜನ. ಹೌದು ಸರ್, ಇನ್ನೂ ಜಾಸ್ತಿನೇ ಇದ್ರು, ಒಳಗಡೆ ಬಂದವ್ರು ಕಮ್ಮಿ. ಅಣ್ಣ ಹಂಗಲ್ಲ, ನಾವು ಯಾರು ಇರಲಿಲ್ಲ ಅಷ್ಟೇ. ಕ್ಯಾಮ್ರಾ ಇದ್ದಂಗೆ ಇಲ್ಲ ಬಿಡು, ಆಫ್ ಮಾಡಿ ಬನ್ನಿ ಅಣ್ಣ ಮನೆಗೆ. ಇಲ್ಲೇ ಒಳಗಡೆ ಆಗಿದೆ ಅಂತ